ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 3:35 ಆಗಿದೆ. ಈಗ ಲಾಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂತೆಗೆ ಹೋಗಬೇಕು. ನಾನು ಮೌನ ಇಬ್ಬರು ಹೊರಟಿದ್ದೀವಿ. ಮಾನ್ಯ ಬಂದ ಮೇಲೆ ಹೋಗೋಣ ಅಂತ ಮಾಡಿದ್ವು. ಮಾನ್ಯವ್ರ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗೆ ಅಲ್ಲಿಗೆ ಹೋಗ್ಬಿಟ್ಟು ಸಂತೆ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಮಾನ್ಯ ಸ್ಕೂಲಿಂದ ಬರೋದ್ರೊಳಗಡೆ ಬರಬೇಕು. ಎಲ್ಲ ಕೆಲಸ ಮುಗಿಸಿ ಈಗ ಒಂದು ವಿಡಿಯೋ ಅಪ್ಲೋಡ್ ಆಗೋದೇ ಲೇಟಾಗಿ ಹೋಗ್ಬಿಡ್ತೀವಿ ಇವತ್ತು ಅಂತ. ಬನ್ನಿ ಹೋಗೋಣ. ಈಗ ಟೈಮ್ ಆಗ್ತಾಯಿದೆ. ಸ್ಕೂಲಿಗೆ ಹೋಗಿ ಈಗ ಸಂತೆಗೆ ಬಂದ್ವಿ. ಸ್ಕೂಲ್ ಎದುರುಗಡೆನೇ ಸಂತೆ ಇರೋದರಿಂದ ಹಾಗೆ ಸ್ಕೂಲ್ ಕೆಲಸ ಮುಗಿಸ್ಕೊಂಡು ಸಂತೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. 2 ದಿನದಿಂದನೇ ಮನೆಯವರು ಹೋಗಿ ಮಾಡಿಸ್ಕೊಂಬರ್ರಿ, ಅದೇನು ಕೆಲಸ ಅಂತೇಳಿ ಹೇಳ್ತಾಯಿದ್ರು. ಸುಮ್ಮನೆ ಏನು ದಿನ ಓಡಾಡೋದು ಅಂತ ಹೇಳ್ಬಿಟ್ಟು ಒಂದೇ ಸರಿ ಕೆಲಸ ಆಗುತ್ತಲ್ಲ, ಸ್ಕೂಲಿಗೆ ಹೋಗ್ಬಿಟ್ಟು ಹಂಗೆ ಆ ಕೆಲಸವನ್ನು ಮುಗಿಸ್ಕೊಂಡು ಸಂತೆ ಮಾಡ್ಕೊಂಡು ಬಂದಂಗೆ ಆಗುತ್ತೆ ಅಂತೇಳಿ ಬಂದಿದ್ದು. ಅಲ್ಲಿ ನೋಡಿದ್ರೆ ನಾವು ಹೋಗಿದ್ದ ಟೈಮಿಗೆ ಅಂದರೆ ಬೇಗನೆ ಹೋದ್ವಿ. ನಾವು ಮನೆಯಿಂದ 3:35 ಮನೆ ಬಿಟ್ಟಾಗ ಬೇಗನೆ ಆಗಿಬಿಡ್ತಲ್ವ. ಹಾಗಾಗಿ ಸಂತೆ ಇನ್ನೂ ಕೂಡೇ ಇರಲಿಲ್ಲ. ಜಾಸ್ತಿ ಜನ ಏನು ಬಂದೇ ಇರಲಿಲ್ಲ. ತರಕಾರಿಗಳೆಲ್ಲ ಸ್ವಲ್ಪ ಇದ್ವು. ನಾವು ರೆಗ್ಯುಲರಾಗಿ ತರಕಾರಿ ತೊಗೊಳ್ತೀವಲ್ವ, ಅವರು ಬಂದಿರಲಿಲ್ಲ ಇನ್ನೂ. ಅವ್ರು ಯಾವಾಗಲೂ 5 ಗಂಟೆ ಅಷ್ಟೊತ್ತಿಗೆ ಬರೋದು. ಸಪೋಟ ಹಣ್ಣು ಮನೇಲಿ ಬೆಳೆದಿರೋದು, ತರಕಾರಿಗಳು, ಮೂಲಂಗಿ, ಹಾಗೆ ಸೊಪ್ಪು, ಮನವರೆಕಾಯಿ ಎಲ್ಲ ತೊಗೊಂಡು ಬಂದಿರ್ತಾರೆ. ಸ್ವಲ್ಪನೇ ಇರುತ್ತಲ್ವ, ಮನೆ ಹತ್ರನೇ ಬೆಳೆದಿರೋದ್ರಿಂದ ಜನ ಎಲ್ಲ ಫ್ರೆಶ್ ಆಗಿರುತ್ತೆ ಅಂತೇಳ್ಬಿಟ್ಟು ತೊಗೊಂಡು ಹೋಗ್ಬಿಡ್ತಾರೆ. ಬೇಗ ಖಾಲಿ ಆಗುತ್ತೆ. ಹಾಗಾಗಿ ಯಾವಾಗಲೂ 5 ಗಂಟೆ ಮೇಲೆ ನಾನು ಸಂತೆಗೆ ಹೋಗ್ತಾಯಿದ್ದೆ. ಮಾನ್ಯ ಸ್ಕೂಲಿಂದ ಬಂದ ಮೇಲೆ ಸಂತೆಗೆ ಹೋಗ್ತಿದ್ದೆ. ಇವತ್ತು ಬೇಗನೆ ಹೋದೆ. ಹಾಗಾಗಿ ಅವ್ರು ಇನ್ನೂ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ಕಾದೆ ಅಲ್ಲೇ. ಎಷ್ಟೊತ್ತವರೆಗೂ ಕಾಯೋಕ್ಕಾಗತ್ತೆ? 4 ಗಂಟೆಯಿಂದ 5 ಗಂಟೆವರೆಗೂ 1 ಗಂಟೆ ಟೈಮ್ ಏನು ಕಾಯ್ತಾ ಇರೋದು? ಮಾನ್ಯ ಬೇರೆ ಬಂದುಬಿಡ್ತಾಳಲ್ವ ಅಂತೇಳ್ಬಿಟ್ಟು ಬೇಗ ತರಕಾರಿ ಎಲ್ಲ ತೊಗೊಂಡು ಸ್ವಲ್ಪ ಅಂಗಡಿಗಳು ಕೂಡಿದ್ರು. ಸ್ವಲ್ಪ ಅಂಗಡಿ ಇನ್ನೂ ಬಂದೇ ಇರಲಿಲ್ಲ, ಸಂತೆನೇ ಕೂಡಿರಲಿಲ್ಲ. ಅಂದರೆ ಅಷ್ಟು ಬೇಗ ಅಂತೇಳಿ ಹೇಳಿದ್ರೆ ಸಂತೆ ಎಲ್ಲ ಇರೋದಿಲ್ಲ. ಡೈಲಿ ಮಾರ್ಕೆಟ್ ಆದರೆ ಬೆಳಗ್ಗೆಯಿಂದನೇ ಇರುತ್ತೆ. ಇಲ್ಲಿ ವಾರಕ್ಕೊಂದ್ಸರಿ ಸಂತೆ ಆಗೋದಲ್ವ. ಆಮೇಲೆ ಸಂಜೆ ಮೇಲೆ ಜನ ಜಾಸ್ತಿ ಹೋಗೋದು ಸಂತೆ ಆದ್ದರಿಂದ ಒಂದು 5 ಗಂಟೆ ಮೇಲಾದರೆ ಸಂತೆಯಲ್ಲಿ ಜನ ಎಲ್ಲ ಇರ್ತಾರೆ. ನಾವು ಬೇಗನೆ ಹೋಗಿದ್ದರಿಂದ ಈ ರೀತಿ ಆಯ್ತು ಈ ಸರಿ. ಸೊಪ್ಪು ಹಾಗೆ ತರಕಾರಿಗಳು ಆರಿಸಿ ತೊಗೊಳ್ಬೇಕಷ್ಟೆ. ಸಂತೆಗೆ ಹೋದ್ವಿ ಅಂತ ಹೇಳಿದ ತಕ್ಷಣ ಸಿಕ್ಕಿದ್ದೆಲ್ಲ ತೊಗೊಂಡು ಬರ್ತಾಯಿದ್ರೆ ಅದು ಒಂಥರ ಸರಿ ಇರಲ್ಲ. ಯಾಕಂದರೆ ಅಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿರ್ತಾರಲ್ವ, ಫ್ರೆಶ್ಶಾಗಿ ಕಾಣಿಸ್ತಾ ಇರುತ್ತೆ. ಮನೆಗೆ ತೊಗೊಂಡು ಬಂದು ಇಟ್ವಿ ಅಂತ ಹೇಳಿದ ತಕ್ಷಣ ಎಲ್ಲ ಒಂದು ದಿನಕ್ಕೆ ಎಲ್ಲ ಬಾಡ್ಬತ್ತು ಎಲ್ಲ ಇದಾಗಿ ಹೋಗ್ಬಿಡುತ್ತೆ. ಅಡುಗೆ ಮಾಡೋದಕ್ಕೂ ಬರೋಲ್ಲ, ಏನೂ ಇಲ್ಲ. ಸೊಪ್ಪು ಮಾತ್ರ ಯಾರೋ ಫ್ರೆಶ್ಶಾಗಿ ಅವಾಗಿನ್ನೂ ಅವ್ರು ಬೆಳೆದಿದ್ದಂತ ಅನಿಸುತ್ತೆ ಕುಯ್ಕೊಂಡು ಬಟ್ಟೆಯಲ್ಲಿ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಸೊಪ್ಪೆಲ್ಲ ಕಟ್ಕೊಂಡು ಬಂದಿದ್ರು. ಅವ್ರ ಹತ್ರ ಸೊಪ್ಪು ತೊಗೊಂಡೆ. ತುಂಬಾ ಚೆನ್ನಾಗಿತ್ತು ಸೊಪ್ಪು. ಅದೊಂದು ಫ್ರೆಶ್ ಆಗಿತ್ತು ತರಕಾರಿ, ಅಷ್ಟು ಬಿಟ್ಟರೆ ಇನ್ನು ಯಾವ ತರಕಾರಿನೂ ಎಲ್ಲ ಮಾಮೂಲಿಯಾಗೇ ಇತ್ತು. ಅಂಥ ಫ್ರೆಶ್ ತರಕಾರಿ ಎಲ್ಲ ಸಿಗಲಿಲ್ಲ. ಟೊಮೆಟೊ ಒಂದು ತರಲಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಇತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡು ಬಂದೆ. ಟೊಮೆಟೊ ಲಾಸ್ಟ್ ವೀಕ್ ತೊಗೊಂಬಂದಿದ್ದೆ, ಇತ್ತು ಸುಮಾರು. ಹಾಗಾಗಿ ಟೊಮೆಟೊ ಒಂದು ತೊಗೊಳಕ್ಕೆ ಹೋಗಲಿಲ್ಲ. ಮಾನ್ಯ ಕೂಡ ಈಗ ಬಂದಳು. ನಾನು ತರಕಾರಿ ಎಲ್ಲ ತೆಗ್ದಿಟ್ಬಿಡೋಣ ಅಂತೇಳ್ಬಿಟ್ಟು ಕೆಳಗಡೆ ಹಾಕ್ಕೊಂಡಿದ್ದೆ. ಅವಳು ಈಗ ಬಂದು ನಿಂತ್ಕೊಂಡಿದ್ದಾಳೆ ನೋಡಿ ಇಲ್ಲಿ. ಅದಕ್ಕೆ ಕೈಕಾಲು ಮುಖ ತೊಳ್ಕೊಂಡು ಬಾ ಅಂತ ಹೇಳ್ತಾಯಿದ್ದೀನಿ. ಫಸ್ಟ್ ಅವಳಿಗೆ ಬಂದು ಇಲ್ಲಿ ಮಾತಾಡಿ ನಮ್ಮ ಹತ್ರ ಎಲ್ಲ, ಆಮೇಲೆ ಅವಳು ಕೈಕಾಲು ಮುಖ ತೊಳೆಯೋಕೆ ಹೋಗೋದು. ಬಂದಿದ್ದ ತಕ್ಷಣ 5 ನಿಮಿಷ ಫಸ್ಟು ಕುತ್ಕೊಂಡು ನಮ್ಮ ಜೊತೆ ಮಾತಾಡಬೇಕು ಅವಳು, ಆಮೇಲೆ ಫ್ರೆಶ್ ಅಪ್ ಆಗೋದು. ಅಲ್ಲಿವರೆಗೂ ಯಾರು ಎಷ್ಟೇ ಹೇಳಿದ್ರು ಅವಳು ಮಾಡಲ್ಲ ಹೇಳಿದ ಕೆಲಸ. ತರಕಾರಿ ಎಲ್ಲ ತೆಗ್ದಿಟ್ಬಿಟ್ಟು ಆಮೇಲೆ ಗೆಣಸು ತಂದಿದ್ನಲ್ವ, ಹಾಗಾಗಿ ಗೆಣಸು ಬೇಯೋಕ್ಕಿಟ್ಬಿಡೋಣ ಅಂತೇಳಿ ಗೆಣಸು ಬೇಯೋಕ್ಕಿಟ್ಕೊಂಡಿದ್ದೀನಿ. ಸಾಂಬಾರು ಬೆಳಿಗ್ಗೆ ಮಾಡಿದ್ದೆ, ಮನವರೆಕಾಯಿ ಪಲ್ಯ ಸಾರು ಎಲ್ಲ ಇತ್ತು. ಹಾಗಾಗಿ ಮತ್ತೇನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಸಂಜೆಗೆ ಸಾರು ಗೆಣಸು ಒಂದು ಬೇಯಿಸಿದೆ. ರೈಸ್ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಅಡುಗೆಗೆ ಅಂತ ಹೇಳ್ಬಿಟ್ಟು ಮಾಡಿದ್ನಲ್ವ. ಪಲ್ಯನೂ ಇದೆ, ಹಾಗೆ ಬಸ್ಸಾರು ಇದೆ. ಬಸ್ಸಾರು ತುಂಬಾ ಚೆನ್ನಾಗಾಗಿತ್ತು. ಮಕ್ಕಳು ಜಾಸ್ತಿ ಸಾರು ಮಾಡ್ತೀರಾ ಅಮ್ಮ, ಬಸ್ಸಾರು ಉಳಿದ್ಬಿಡುತ್ತೆ, ಕಡಿಮೆ ಮಾಡಿರಿ ಅಂತಿದ್ರು. ಇವತ್ತು ಕಡಿಮೆನೇ ಮಾಡಿದೆ ಸಾರು ಚೆನ್ನಾಗಿದೆ ಅಮ್ಮ, ಇಷ್ಟು ಬೇಗ ಖಾಲಿ ಮಾಡಿದ್ರಾ ಅಂತೇಳಿ ಕೇಳ್ತಾಯಿದ್ರು. ಆ ಥರ ಆಯಿತು. ರಾತ್ರಿ ಅದೇ ಸಾರು ಅದೇ ಅನ್ನೋಗೆ ಆಯಿತು. ಬೆಳಿಗ್ಗೆ ತಿಂಡಿ ಬಂದುಬಿಟ್ಟು ತಟ್ಟೆ ಕಡುಬು ಮಾಡಿದ್ದೆ. ತುಂಬ ದಿನ ಆಗಿತ್ತು. ಹಾಗಾಗಿ ತರಕಾರಿ ಎಲ್ಲ ಫ್ರೆಶ್ ಆಗಿದ್ದರಿಂದ ಸೊಪ್ಪು ಕ್ಯಾರೆಟ್ ಎಲ್ಲ ಇತ್ತಲ್ವ, ಹಾಗಾಗಿ ತಟ್ಟೆ ಕಡುಬು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಒಂದು ಸರಿ ಬೇಯಿಸ್ಬಿಟ್ಟು ತೆಗ್ದಿಟ್ಟಿದ್ದೀನಿ, ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಸರಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಸ್ಕೂಲಿಗೆ ಇರೋದ್ರಿಂದ ಬೇಗ ಅವಳಿಗೆ ಒಂದು 2 ತಟ್ಟೆ ಕಡುಬು ಬೇಯಿಸಿಟ್ಕೊಂಡ್ಬಿಟ್ಟೆ. ಅವಳಿಗೆ ಬಾಕ್ಸಿಗೆ ಹಾಗೆ ತಿನ್ನೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಚಟ್ನಿ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ಮುಗಿಸ್ಕೊಂಡು
ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಬಿಗ್ ಬಾಸ್ ನೋಡ್ಕೋತಾ ಸ್ವಲ್ಪ ಅವರೆಕಾಯಿ ತೊಗೊಂಡು ಬಂದಿದ್ದರು ಹಿಂದಿನ ದಿನ ಮನೆಯವರು, ಅದನ್ನು ಬಿಡಿಸಿಡ್ತಾ ಇದ್ದೀನಿ. ಮಧ್ಯಾಹ್ನ ಟೈಮ್ ಫ್ರೀ ಇದ್ದಾಗ ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಬಿಡ್ತೀನಿ. ಸೊಪ್ಪು ಹಾಗೆ ಕಾಳುಗಳೇನಾದ್ರು ಬಿಡಿಸೋದಿದ್ರೆ ತರಕಾರಿ ಈ ಥರದ್ದೆಲ್ಲ ಮುಗಿಸ್ಕೊಂಡ್ರೆ ಸಂಜೆ ಅಡುಗೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊತಿದ್ದೀನಿ. ಸ್ವಲ್ಪ ಕಾಳನ್ನು ಇದ್ಕವ್ರೆ ಕಾಳು ಮಾಡಬೇಕಿತ್ತು, ಯಾಕಂದರೆ ಇದ್ಕವ್ರೆ ಕಾಳು ಪಲ್ಯ ಅವತ್ತು ಒಂದೇ ಟೈಮ್ ಮಾಡಿರೋದು ಈ ಸರಿ ಸೀಸನ್ನಲ್ಲಿ. ಹಾಗಾಗಿ ಮನೆಯಲ್ಲಿ ಇದ್ಕವ್ರೆ ಕಾಳು ಪಲ್ಯ ಮಾಡ್ತಿಲ್ವಲ್ಲ ಯಾಕೆ ಅಂತೇಳಿ ಕೇಳ್ತಾ ಇದ್ದಾರೆ ಮಕ್ಕಳು ಅವರೆಲ್ಲ. ಹಾಗಾಗಿ ಸ್ವಲ್ಪ ಕಾಳನ್ನು ತೆಗ್ದಿಟ್ಕೊಂಡಿದ್ದೀನಿ, ಸಾರು ಏನಾದರೂ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ಸ್ವಲ್ಪ ಇದ್ಕವ್ರೆ ಕಾಳಿಗೆ ಅಂತೇಳ್ಬಿಟ್ಟು ನೀರು ಹಾಕಿಟ್ಬಿಡೋಣ ಅಂತೇಳ್ಬಿಟ್ಟು 2 ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಮೌನ ಆನ್ಲೈನಲ್ಲಿ ಡ್ರೆಸ್ ಆರ್ಡ್ರ್ ಮಾಡಿದ್ಲು, ಅದು ಕೂಡ ಬಂತು. ನೈಟ್ ವೇರ್ ಆರ್ಡ್ರ್ ಮಾಡಿದ್ಲು, ಹಾಗಾಗಿ ಅದನ್ನು ಓಪನ್ ಮಾಡಿ ನೋಡಿಬಿಡೋಣ ಡ್ರೆಸ್ ಯಾವ ರೀತಿ ಬಂದಿದೆ ಏನು ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾಳೆ. ಕ್ಲಾತ್ ಏನಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿಬಿಟ್ಟು ಒಂದು ಸರಿ ವೇರ್ ಮಾಡಿ ನೋಡಿದ್ರೆ ಕಂಫರ್ಟಬಲ್ ಇದೆಯಾ ಏನು ಡ್ರೆಸ್ಸು ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಚೆಕ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾಳೆ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೆಸಿಪಿ ಇಲ್ಲ, ಹಾಗೆ ಕಂಟೆಂಟ್ ಕೂಡ ಇಲ್ಲ ಅಂತೇಳಿ ಅನ್ನಿಸ್ಬೋದು ನಿಮಗೆ. ಯಾಕಂತೇಳಿ ಹೇಳಿದ್ರೆ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡೋ ಅಂಥದ್ದು ಮತ್ತು ಆಮೇಲೆ ಆ ವೀಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ, ಆ ಥರ ಆಗ್ಬಿಡ್ತು 2 ದಿನದಿಂದ. ಹಾಗಾಗಿ ಏನು ವೀಡಿಯೋ ಮಾಡಿಟ್ಟಿದ್ದೆ ಸ್ವಲ್ಪ ವೀಡಿಯೋಗಳನ್ನು ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅವತ್ತೊಂದು ಮಿನಿ ಲಾಗ್ ಹಾಕೋಣ ಅಂತೇಳ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿದೆ, ಬೇಡ ಅಂತೇಳ್ಬಿಟ್ಟು ಲಾಂಗ್ ವೀಡಿಯೋನೇ ಹಾಕೋಣ ಅಂತೇಳ್ಬಿಟ್ಟು. ಆಮೇಲೆ ಲಾಂಗ್ ವೀಡಿಯೋನೂ ಹಾಕೋಕ್ಕಾಗಲಿಲ್ಲ ಮತ್ತು ಮಿನಿ ಲಾಗು ಹಾಕೋಕ್ಕಾಗಲಿಲ್ಲ, ಆ ರೀತಿ ಆಗೋಗ್ಬಿಡ್ತು. ಇದು ಶುಕ್ರವಾರ ಬೆಳಿಗ್ಗೆನೇ ಇಬ್ಬನಿ ಬೀಳ್ತಾಯಿತ್ತು. ಬೆಳಗ್ಗೆ ಎದ್ದಾಗ ಒಂದು 5:30 ಏನಿಲ್ಲ ನಾರ್ಮಲಾಗಿತ್ತು. ಆಮೇಲೆ ಇಬ್ಬನಿ ಬೀಳೋಕ್ಕೆ ಶುರು ಆಯಿತು. ಹೋದಂಗೆ ಜಾಸ್ತಿನೇ ಆಗ್ತಾಯಿದೆ, ಫುಲ್ ಎಲ್ಲ ಮುಚ್ಚಾಕೊಳ್ತಾ ಇದೆಯೇನೋ ಅನ್ನೋ ಥರ ಅಷ್ಟು ಇಬ್ಬನಿ ಬೀಳ್ತಾಯಿತ್ತು. ಮೊಟ್ಟೆ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಈಗ ಅವರೆಕಾಳು ಪಲ್ಯಕ್ಕೆ ಅಂತೇಳ್ಬಿಟ್ಟು ಮೊಟ್ಟೆ ತರಿಸ್ದೆ. ಮೊಟ್ಟೆ ಯಾವಾಗಲೂ ಒಂದು ಟ್ರೈ ತರಿಸಿ ಇಟ್ಟಿರ್ತೀನಿ ಮನೆಯಲ್ಲಿ, ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನು ಅಂಗಡಿಗಳಿಲ್ಲ, ಸುಮಾರು ದೂರ ಹೋಗಬೇಕು. ಹಾಗಾಗಿ ಯಾವಾಗಲೂ ಒಂದು ಟ್ರೈ ತರಿಸಿ ಇಟ್ಟಿರ್ತೀನಿ. ಇವತ್ತು ಖಾಲಿ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಮತ್ತೆ 1 ಡಜನ್ ಮೊಟ್ಟೆ ತರಿಸ್ದೆ. ಇವತ್ತು ಇಕ್ಕವರೆಕಾಳು ಪಲ್ಯ, ಮೊಟ್ಟೆ ಹಾಕ್ಬಿಟ್ಟು ಇಕ್ಕವರೆಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಅವತ್ತೊಂದು ಸರಿ ಮಾಡಿದಷ್ಟೇ, ಅದು ಮಾಡೋಕ್ಕೆ ಹೋಗಿಲ್ಲ. ಈ ಸರಿ ಅವರೆಕಾಳು ಸ್ವಲ್ಪ ತಿಂದಿದ್ದು ಕಡಿಮೆ ನಮ್ಮ ಮನೆಯಲ್ಲಿ ಮಾಡಿಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಬಳಿಯ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಅಕ್ಕಿ ನೆನೆಸಿಟ್ಟಿದ್ದೀನಿ, ಮಕ್ಕಳಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ಕವರೆಕಾಳು ಪಲ್ಯದ ರೆಸಿಪಿನ ಆಲ್ರೆಡಿ ನಾನು ಸುಮಾರು ಸರಿ ತೋರಿಸಿದ್ದೀನಿ, ಹಾಗಾಗಿ ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಿಲ್ಲ ಇವತ್ತು. ಈಗ ಪಲ್ಯ ಎಲ್ಲ ರೆಡಿಯಾಗಿದೆ. ಈಗ ಮೊಟ್ಟೆ ಎಲ್ಲ ಹಾಕ್ಕೊಂಡು ಹಾಗೆ ಮಾರ್ನಿಂಗ್ ಸ್ಕೂಲಿಗೆ ಮನೆಯವರಿಗೆ ಆಫೀಸಿಗೆ ತೊಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಹಾಕದೇ ಇರೋದು ಸ್ವಲ್ಪ ಕಾಳು ಪಲ್ಯ ಎಲ್ಲ ಇತ್ತಲ್ವ, ಅದನ್ನು ಸಪ್ರೇಟ್ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಈಗ ಪಲ್ಯ ಎಲ್ಲ ರೆಡಿ ಆಯಿತು, ರೊಟ್ಟಿ ಹಾಕ್ಕೋತಾ ಇದ್ದೀನಿ. ಈ ರೊಟ್ಟಿ ಮಾಡೋದು ತುಂಬಾ ಈಸಿ, ಇದೊಂಥರ ಇನ್ಸ್ಟಂಟ್ ರೊಟ್ಟಿ ಅಂತಲೇ ಹೇಳ್ಬೋದು. ರಾತ್ರಿ ರೈಸ್ ನೆನೆಸಿಟ್ಕೊಂಡ್ರು ಆಗುತ್ತೆ ಅಕ್ಕಿನ, ಅಥವಾ ಬೆಳಿಗ್ಗೆ ಎದ್ದು 1 ಗಂಟೆ 1.5 ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರು ಆಗುತ್ತೆ. ಅದ್ರ ಜೊತೆ 1 ಹಿಡಿಯಷ್ಟು ಅನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರಿ ಅಂದರೆ ಉಪ್ಪು ಸೇರಿಸ್ಕೊಂಡು ಈ ರೀತಿ ಬಳಸ್ಬಿಟ್ರೆ ತುಂಬಾ ಸೂಪರಾಗಿರೋ ಬಳಿಯ ರೊಟ್ಟಿ ರೆಡಿ ಆಗುತ್ತೆ.